ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೇಪಾಳ ಭಯಗೊಂಡಿದೆ. ಶತಮಾನಗಳ ಕಾಲ ಅವರನ್ನ ಕಾಪಾಡಿಕೊಂಡು ಬರ್ತಾ ಇರೋ ಹಿಮಾಲಯ ಈಗ ಮುನಿದಿರೋದನ್ನ ನೋಡ್ತಾ ಇದ್ರೆ ಕಾಯುವವನೇ ಕಾಡೋದಿಕ್ಕೆ ನಿಂತಂತೆ ಅವರಿಗೆ ಭಾಸ ಆಗ್ತಾ ಇದೆ. ಅವರ ಭೀತಿಯನ್ನ ಹಿಮಾಲಯ ಹೆಚ್ಚು ಮಾಡ್ತಾ ಇದೆ. ಪ್ರಕೃತಿಯಲ್ಲಿ ಮನುಷ್ಯನ ಹಸ್ತಕ್ಷೇಪ, ಅತಿಯಾದ ಅಭಿವೃದ್ಧಿ ಕಾರ್ಯಗಳು, ಸೂಕ್ಷ್ಮ ಕಾಮಗಾರಿಗಳು ಇವೆಲ್ಲವೂ ಕೂಡ ನೇಪಾಳದ ಈ ಸ್ಥಿತಿಗೆ ಕಾರಣ. ಇವತ್ತು ನೇಪಾಳಕ್ಕೆ ಬಂದಿರೋ ದುಸ್ಥಿತಿ ನಾಳೆ ಭಾರತ, ಭೂತಾನ್, ಚೀನಾಗಳಿಗೆ ಬರೋದಿಲ್ಲ ಅಂತೇನಲ್ಲ. ಯಾಕೆಂದ್ರೆ ಈ 4 ದೇಶಗಳು ಹಿಮಾಲಯದ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿವೆ. ಹಾಗಾದ್ರೆ ಹಿಮಾಲಯದಲ್ಲಿ ಏನಾಗ್ತಾ ಇದೆ? ನೇಪಾಳದ ಈ ಪರಿಸ್ಥಿತಿಗೆ ವಿಜ್ಞಾನಿಗಳು ಕೊಡ್ತಾ ಇರೋ ಕಾರಣ ಏನು? ನೇಪಾಳದ ಪ್ರವಾಹಗಳಿಗೆ ಚೈನಾ ಹೇಗೆ ಕಾರಣ ಆಗ್ತಾ ಇದೆ? ಹಿಮಾಲಯದಲ್ಲಿನ ಈ ಘಟನೆಗಳು ಸುಮಾರು 200 ಕೋಟಿ ಮಂದಿಯ ಬದುಕನ್ನ ಹೇಗೆ ನಾಶ ಮಾಡಿಬಿಡುತ್ತವೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ನಿಂದ ಉಂಟಾಗುವ ಪ್ರವಾಹಕ್ಕೆ ನೇಪಾಳ ತತ್ತರಿಸಿದೆ. ಅಲ್ಲಿ ಫ್ಲಾಶ್ ಫ್ಲಡ್ಗೆ ಬಲಿಯಾದವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರೋ ಲೆಕ್ಕಾಚಾರದ ಪ್ರಕಾರ ನದಿಯ ಅಬ್ಬರಕ್ಕೆ ಬಲಿಯಾದವರ ಸಂಖ್ಯೆ 165 ದಾಟಿದೆ. ಹಾಗೆ ಸಾವಿರಾರು ಮಂದಿ ಕಣ್ಮರೆಯಾಗಿದ್ದಾರೆ. ಅದರಲ್ಲಿ 300ಕ್ಕೂ ಹೆಚ್ಚು ಮಂದಿ ಭಾರತೀಯ ಪ್ರವಾಸಿಗರಿದ್ದಾರೆ. ಇಶಾ ಫೌಂಡೇಶನ್ ಮೂಲಕ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋಗಿದ್ದ 77 ಮಂದಿ ಕೂಡ ಕಣ್ಮರೆಯಾಗಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ನೇಪಾಳದಲ್ಲಿ ಸಿಲುಕಿದ್ದ ಒಂದಷ್ಟು ಕನ್ನಡಿಗರು ಸುರಕ್ಷಿತವಾಗಿರೋ ಮಾಹಿತಿಗಳು ಬರ್ತಾ ಇವೆ. ಅವರೊಂದಷ್ಟು ವಿಡಿಯೋಗಳನ್ನು ಮಾಡಿ ಕಳುಹಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅವರು ತಾಯ್ನೆಲಕ್ಕೆ ವಾಪಸ್ ಆಗ್ತಾರೆ. ಹಾಗೆ ಪಶ್ಚಿಮ ಬಂಗಾಳದ 32 ಮಂದಿ ನೇಪಾಳದಲ್ಲಿ ಮಿಸ್ ಆಗಿದ್ದಾರೆ ಅನ್ನೋ ಸುದ್ದಿ ಇದೆ. ಇನ್ನು ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ ಮುಂತಾದ ರಾಜ್ಯಗಳು ತಮ್ಮ ಜನರ ರಕ್ಷಣೆಗಾಗಿ ಹೆಲ್ಪ್ ಲೈನ್ ಅನ್ನ ತೆರೆದಿವೆ. ಹಾಗೆ ನೇಪಾಳ ಮತ್ತು ಚೈನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಹೆಲ್ಪ್ ಲೈನ್ ನಂಬರ್ 1 ರಿಲೀಸ್ ಮಾಡಿದ್ದು, ಅಗತ್ಯ ಇರುವವರು ಅದನ್ನ ಬಳಸ್ಕೊಳ್ಳಿ ಅಂತ ಹೇಳಿದೆ. ಮತ್ತೊಂದು ಕಡೆ ಟಿಬೆಟ್ ಭಾಗದಲ್ಲಿನ ಚೈನಾದ ಪವರ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ 106 ಮಂದಿ ಕಣ್ಮರೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಟಿಬೆಟ್ ಅಲ್ಲಿ ಸುಮಾರು 588ಕ್ಕೂ ಹೆಚ್ಚು ಮಂದಿ ಬಲಿಯಾಗಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ಇನ್ನು ಭಾರತ ಸಂತ್ರಸ್ತ ನೇಪಾಳಕ್ಕೆ ಬೇಕಾದ ಎಲ್ಲ ರೀತಿಯ ಅಗತ್ಯ ಸಹಾಯಗಳನ್ನು ಒದಗಿಸ್ತಾ ಇದೆ. ಈಗಾಗಲೇ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನದಲ್ಲಿ 37 ಟನ್ಗಳಷ್ಟು ಪರಿಹಾರ ಸಾಮಗ್ರಿಯನ್ನು 2 ಕನ್ಸೈನ್ಮೆಂಟ್ಗಳಲ್ಲಿ ಕಳುಹಿಸಿಕೊಡಲಾಗಿದೆ. ಹಾಗೆ ಇನ್ನಷ್ಟು ನೆರವನ್ನು ಕೊಡೋದರ ಬಗ್ಗೆ ಭಾರತ ಮಾತಾಡ್ತಾ ಇದೆ. ಇದೆಲ್ಲದರ ಜೊತೆ ಈ ಪ್ರವಾಹ ಇಷ್ಟಕ್ಕೆ ನಿಲ್ಲೋದಿಲ್ಲ. ಅಲ್ಲಿ ಮತ್ತೊಂದು ಇಂಥದ್ದೇ ಪ್ರವಾಹ ಉಂಟಾಗೋ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇರೋದು ನೇಪಾಳದ ಜಂಘಾಬಲವನ್ನು ಹುಡುಗಿಸಿ ಹಾಕ್ತಾ ಇದೆ. ಇನ್ನು ಭಾರತದಲ್ಲಿ ಕೂಡ ಈ ಬಗ್ಗೆ ಮುನ್ನೆಚ್ಚರಿಕೆಯನ್ನು ತಗೊಳ್ಳಲಾಗಿದೆ. ಬೋಟಿಕೋಶಿ ನದಿಯಲ್ಲಿ ಕಂಡುಬಂದ ಈ ಪ್ರವಾಹ ಈಗ ಭಾರತದಲ್ಲೂ ಒಂದಷ್ಟು ಪ್ರವಾಹವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಅದರಲ್ಲೂ ಗಂಡಕಿ ಮತ್ತು ಕೋಶಿ ನದಿಗಳು ಹರಿಯುವ ಉತ್ತರ ಪ್ರದೇಶ ಹಾಗೂ ಬಿಹಾರಗಳಲ್ಲಿ ನದಿಯ ಹರಿವು 1 ರಿಂದ 3 ಮೀಟರ್ಗಳಷ್ಟು ಏರಿಕೆ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ನದಿ ಪಾತ್ರಗಳಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಪ್ರವಾಹ, ಸಾವು ನೋವುಗಳ ನಡುವೆ ನೇಪಾಳಕ್ಕೀಗ ಒಂದು ಅಂಶ ಅರ್ಥ ಆಗ್ತಾ ಇದೆ. ಅದೇನು ಅಂದ್ರೆ, ಚೈನಾ ಯಾವತ್ತಿದ್ರೂ ಕೂಡ ತನ್ನ ಲಾಭವನ್ನು ನೋಡ್ಕೊಳ್ಳುತ್ತೆ ಹೊರತು ಬೇರೆಯವರ ಬಗ್ಗೆ ಯಾವುದೇ ರೀತಿಯ ಕಾಳಜಿಯನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಅನ್ನೋದು. ಗೆಳೆಯರೆ, ಈ ಬೋಟಿಕೋಶಿ ನದಿಯಲ್ಲಿ ಪ್ರವಾಹ ಉಂಟಾಗೋದಕ್ಕೆ ಕಾರಣ ಟಿಬೆಟ್ ಭಾಗದಲ್ಲಿ ಹಿಮ ಬಂಡೆಗಳ ಕುಸಿತ ಸಂಭವಿಸಿರೋದು. ಆ ಭಾಗದಲ್ಲಿ ಚೀನಾ ದೊಡ್ಡ ಮಟ್ಟದ ನಿರ್ಮಾಣ ಕಾಮಗಾರಿಗಳನ್ನು ಮಾಡ್ತಾ ಇದೆ. ಅದಕ್ಕಾಗಿ ಭಾರಿ ಪ್ರಮಾಣದ ಯಂತ್ರೋಪಕರಣಗಳನ್ನು ಅವರು ಬಳಸ್ತಾ ಇದ್ದಾರೆ. ಇದು ಅಲ್ಲಿ ಭೂಕುಸಿತಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಬೋಟಿಕೋಶಿ ನದಿಯನ್ನ ಟಿಬೆಟ್ ಅಲ್ಲಿ ಪೊಯ್ಕ್ಯೂ ಅಂತ ಕರೀತಾರೆ. ಆ ಭಾಗದಲ್ಲಿ ಗ್ಲೇಷಿಯಲ್ ಲೇಕ್ ಬರ್ಸ್ಟ್ ಆಗಿ ಅಪಾರ ಪ್ರಮಾಣದ ನೀರು ಈ ನದಿಗೆ ಹರಿದು ಬರೋದಕ್ಕೆ ಶುರು ಮಾಡಿದ ತಕ್ಷಣ ಚೈನಾಗೆ ವಿಷಯ ಗೊತ್ತಾಗಿದೆ. ಅವರು ಇದನ್ನ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದ್ರೆ, ಅವರದ್ದೇ ಪವರ್ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರನ್ನ ಕಾಪಾಡೋದಕ್ಕೆ ಕೂಡ ಅವರಿಗೆ ಸಾಧ್ಯ ಆಗಿಲ್ಲ. ಓಕೆ, ಆ ಪವರ್ ಪ್ರಾಜೆಕ್ಟ್ ನದಿಗೆ ತುಂಬಾ ಹತ್ತಿರ ಇತ್ತು, ಹೀಗಾಗಿ ಕಾರ್ಮಿಕರನ್ನ ಎಚ್ಚರಿಸೋದಕ್ಕೆ, ಕಾಪಾಡೋದಕ್ಕೆ ಆಗ್ಲಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಅಲ್ಲಿ ಪ್ರವಾಹ ಉಂಟಾಗ್ತಾ ಇರೋದ್ರ ಬಗ್ಗೆ ನೇಪಾಳಕ್ಕೆ ಮಾಹಿತಿ ರವಾನೆ ಮಾಡುವ ಅವಕಾಶ ಚೈನಾಗಿತ್ತು. ಗ್ಲೇಷಿಯಲ್ ಲೇಕ್ ಬರ್ಸ್ಟ್ ಆದ ಪ್ರದೇಶದಿಂದ 16 ಕಿಲೋಮೀಟರ್ ದೂರಕ್ಕೆ ನೀರು ಹರಿದು ಬರೋದಕ್ಕೆ ಒಂದಷ್ಟು ನಿಮಿಷಗಳ ಕಾಲಾವಕಾಶ ಆದರೂ ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಜನಕ್ಕೆ ಎತ್ತರದ ಪ್ರದೇಶಗಳಿಗೆ ಹೋಗಿ ಅಂತ ಹೇಳಿದ್ದಿದ್ರೆ ಅಲ್ಲೊಂದಷ್ಟು ಜೀವಗಳನ್ನು ಉಳಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಚೈನಾ ಅಲ್ಲಿ ಆ ಕೆಲಸವನ್ನು ಕೂಡ ಮಾಡೋದಕ್ಕೆ ಹೋಗಲಿಲ್ಲ. ನದಿಯಲ್ಲಿ 30 ಮೀಟರ್ಗಳಷ್ಟು ಎತ್ತರದ ಅಲೆಗಳು ಬಂದರೂ ಕೂಡ ನೇಪಾಳದ ಜೊತೆ ಮಾಹಿತಿಯನ್ನ ಹಂಚಿಕೊಳ್ಳೋ ಕೆಲಸವನ್ನ ಚೈನಾ ಮಾಡಲಿಲ್ಲ. ಇದರಿಂದ ನದಿಯ ಡೌನ್ ಸ್ಟ್ರೀಮ್ ಅಲ್ಲಿರುವ ನೇಪಾಳದಲ್ಲಿ ಭಾರಿ ಪ್ರಮಾಣದ ಹಾನಿ ಸಂಭವಿಸಿದೆ. ಜನವಸತಿಗಳ ಮೇಲೆ ಹರಿದು ಬಂದ ನೀರು ಮತ್ತು ಕೆಸರಲ್ಲಿ ಬಹುಮಹಡಿಯ ಕಟ್ಟಡಗಳು ಕೂಡ ಹೂತು ಹೋಗಿವೆ. ಸೊ ಇಲ್ಲಿ ಪ್ರವಾಹ ಉಂಟಾಗೋದಕ್ಕೆ ಚೈನಾ ಕಾರಣ. ಪ್ರವಾಹ ಶುರುವಾದ ನಂತರವೂ ಸ್ವಲ್ಪ ಎಚ್ಚರಿಕೆಯನ್ನ ನೇಪಾಳಕ್ಕೆ ಕೊಟ್ಟು ಬಿಟ್ಟಿದ್ರೆ ಅಲ್ಲೊಂದು
ದೊಡ್ಡ ಸಮಸ್ಯೆಯನ್ನು ತಪ್ಪಿಸಬಹುದಿತ್ತು. ಆದರೆ ಆ ಕೆಲಸವನ್ನ ಕೂಡ ಚೈನಾ ಮಾಡಿಲ್ಲ ಅನ್ನೋದು ಅಲ್ಲೊಂದು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ನೇಪಾಳದ ವಿದೇಶಾಂಗ ಸಚಿವ ಶಶಿರ್ ಕನಾಲ್, ಭಾರತ ಮತ್ತು ನೇಪಾಳಗಳು ಬಹಳಷ್ಟು ವಿಚಾರಗಳಲ್ಲಿ ತುಂಬಾ ಹತ್ತಿರ ಇವೆ. ನಮ್ಮಲ್ಲಿ ಧಾರ್ಮಿಕ ವಿಚಾರಗಳು, ಇತಿಹಾಸ, ನಾಗರಿಕತೆ, ರಾಮ ಸೀತೆ, ರೋಟಿ ಬೇಟಿ ಹೀಗೆ ನಾನಾ ವಿಷಯಗಳಲ್ಲಿ ನಾವು ಜೊತೆ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಹಿಮಾಲಯದ ಪರಿಸರದ ವಿಷಯದಲ್ಲಿ ಕೂಡ ಜೊತೆಯಾಗಬೇಕಿದೆ ಅಂತ ಹೇಳಿದ್ದಾರೆ. ಕೇವಲ ಭಾರತ ಮತ್ತು ನೇಪಾಳ ಮಾತ್ರ ಅಲ್ಲ, ಭೂತಾನ್ ಹಾಗೂ ಚೈನಾಗಳು ಕೂಡ ಹಿಮಾಲಯವನ್ನ ಕಾಪಾಡುವ ಸಂಕಲ್ಪವನ್ನ ಮಾಡಬೇಕು ಅನ್ನೋ ಮಾತುಗಳನ್ನ ನೇಪಾಳದ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಇಲ್ಲಿ ಶಶಿರ್ ಅವರ ಮಾತುಗಳು ಸುಳ್ಳೇನಲ್ಲ. ಯಾಕೆಂದ್ರೆ ಫ್ಲಾಶ್ ಫ್ಲಡ್ ನ ಭೀಕರತೆಯನ್ನ ಭಾರತ ಕೂಡ ನೋಡಿದೆ. 2013ರಲ್ಲಿ ಕೇದಾರನಾಥದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮಂದಿ ಫ್ಲಾಶ್ ಫ್ಲಡ್ ನಿಂದ ಬಲಿಯಾದರು. ಹಾಗೆ 2021ರಲ್ಲಿ ನಂದಾದೇವಿ ಪರ್ವತದ ಬಳಿಯಲ್ಲುಂಟಾದ ಹಿಮ ಕುಸಿತದಿಂದ ಧೌಳಿಗಂಗಾ ಹಾಗೂ ರಿಷಿಗಂಗಾ ನದಿಗಳು ಉಕ್ಕಿ ಹರಿದು ಆ ನೀರು ಅಲಕಾನಂದ ನದಿಯನ್ನು ಸೇರಿ ಇನ್ನಷ್ಟು ದೊಡ್ಡ ಮಟ್ಟದ ಸಮಸ್ಯೆಯಲ್ಲಿ ಉಂಟಾಯಿತು. ಅವತ್ತು ಉತ್ತರಾಖಂಡಲ್ಲುಂಟಾದ ಈ ಫ್ಲಾಶ್ ಫ್ಲಡ್ 200 ಮಂದಿಯನ್ನ ಬಲಿ ತಗೊಂಡಿತ್ತು. ಇವು ಕೇವಲ ಒಂದಷ್ಟು ಉದಾಹರಣೆಗಳು ಮಾತ್ರ. ಹಿಮಾಲಯ ಅನ್ನೋದು ಒಮ್ಮೆ ಮೈ ಕೊಡವಿದ್ರೆ ಅಲ್ಲಿ ಸಾವಿರಾರು ಜನ ಬಲಿ ಆಗ್ತಾರೆ ಅನ್ನೋದರಲ್ಲಿ ಯಾವ ಅನುಮಾನಗಳು ಬೇಕಿಲ್ಲ. ಇನ್ನು ಯಾಕೆ ಹೀಗಾಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ನಮಗೆ ಹಿಮಾಲಯದ ಅದ್ಭುತಗಳು, ಅಚ್ಚರಿಗಳು ಕಣ್ಣು ಮುಂದೆ ಬರುತ್ತವೆ. ಹಿಮಾಲಯ ಜಗತ್ತಿನ ಅತ್ಯಂತ ಕಿರಿಯ ಪರ್ವತ ಶ್ರೇಣಿನೇ ಆದರೂ ಕೂಡ ಇದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಹಿಮ ಶೇಖರಣೆ ಆಗುವ ಜಾಗ. ಹೀಗಾಗಿನೇ ಇಲ್ಲಿ ಅತಿ ಹೆಚ್ಚು ಸಿಹಿ ನೀರಿನ ಸರೋವರಗಳಿವೆ. ಒಂದು ಲೆಕ್ಕಾಚಾರದ ಪ್ರಕಾರ ಹಿಮಾಲಯದಲ್ಲಿ ಸುಮಾರು 4,400 ಗಿಗಾಟನ್ಗಳಷ್ಟು ನೀರು ಶೇಖರಣೆಯಾಗಿದೆ ಅಂತ ಹೇಳ್ತಾರೆ. ಇದರಲ್ಲಿ ಸಿಂಧೂ ನದಿ ಪಾತ್ರದಲ್ಲೇ ಸುಮಾರು 2,800 ಗಿಗಾಟನ್ಗಳಷ್ಟು ಹೆಚ್ಚು ಶುದ್ಧ ನೀರು ಮತ್ತು ಹಿಮ ಇದ್ರೆ, ಬ್ರಹ್ಮಪುತ್ರ ವ್ಯಾಪ್ತಿಯಲ್ಲಿ 706, ಗಂಗಾ ನದಿಯ ವ್ಯಾಪ್ತಿಯಲ್ಲಿ 506 ಗಿಗಾಟನ್ನಷ್ಟು ನೀರಿದೆ. ಇದರ ಜೊತೆ ಹಿಮಾಲಯದಲ್ಲಿ ಹುಟ್ಟಿ ಚೈನಾದಲ್ಲಿ ಹರಿಯುವ ನದಿಗಳ ಪಾತ್ರದಲ್ಲಿ ಕೂಡ ಭಾರಿ ಪ್ರಮಾಣದ ಹಿಮಾನೇ ಇದೆ. ಇನ್ನು ಈ ಹಿಮಾಲಯದ ವ್ಯಾಪ್ತಿಯಲ್ಲಿ ಸರಿಸುಮಾರು 25,000ಕ್ಕೂ ಹೆಚ್ಚು ಗ್ಲೇಷಿಯಲ್ ಲೇಕ್ಗಳಿವೆ. ಅದರಲ್ಲಿ 7,500ಕ್ಕೂ ಹೆಚ್ಚು ಭಾರತದಲ್ಲೇ ಇದ್ದು, ಉತ್ತರಾಖಂಡ್, ಹಿಮಾಚಲ್, ಸಿಕ್ಕಿಂ ಮತ್ತು ಲದಾಖ್ ಅಲ್ಲಿ ಹೆಚ್ಚಿನ ಪ್ರಮಾಣದ ಹಿಮ ಸರೋವರಗಳು ಸಿಗುತ್ತವೆ. ಹಾಗೆ ನೇಪಾಳದಲ್ಲಿ 2,000ಕ್ಕೂ ಅಧಿಕ ಸರೋವರಗಳಿದ್ದು, ಟಿಬೆಟ್ ವ್ಯಾಪ್ತಿಯಲ್ಲಿ ಕೂಡ ಸಾಕಷ್ಟು ಹಿಮ ಸರೋವರಗಳಿವೆ. ಹೀಗಾಗಿನೇ ಇದನ್ನ ಜಗತ್ತಿನ 3ನೇ ಧ್ರುವ ಅಂತ ಕೂಡ ಹೇಳ್ತಾರೆ. ಇನ್ನು ಈಗ ನೇಪಾಳದಲ್ಲಿ ಉಂಟಾಗ್ತಾ ಇರುವ ಸಮಸ್ಯೆಗೆ ಕೂಡ ಹಿಮ ಸರೋವರನೇ ಕಾರಣ ಆಗ್ತಾ ಇದೆ. ಹಾಗೆ ಚೈನಾದ ಅವೈಜ್ಞಾನಿಕ ಮತ್ತು ಅಸೂಕ್ಷ್ಮ ಕಾಮಗಾರಿಗಳಿಂದ ಅಲ್ಲಿನ ಹಿಮ ಸರೋವರಗಳು ನೇಪಾಳಕ್ಕೆ ಸಮಸ್ಯೆಯನ್ನುಂಟು ಮಾಡಿವೆ. ಇಂಥ ಸಹಸ್ರಾರು ಸರೋವರಗಳಲ್ಲಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಸಮಸ್ಯೆ ಉಂಟಾಗುತ್ತೋ ಅನ್ನೋ ಭಯ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಈ ಹಿಮಾಲಯ ಇದೆಯಲ್ಲ, ಇದು ಜಗತ್ತಿನ 25% ಜನರನ್ನ ಸಾಕ್ತಾ ಇದೆ. ಇಲ್ಲಿ ಗಂಗಾ, ಬ್ರಹ್ಮಪುತ್ರ, ಸಿಂಧು, ಯಾಂಗ್ಸೆ, ಮೆಕಾಂಗ್ ನದಿಗಳಿಗೆ ಹಿಮಾಲಯ ಉಗಮ ಸ್ಥಾನ ಅನ್ನಿಸ್ಕೊಳ್ಳುತ್ತೆ. ಗಂಗಾ ನದಿಯ ವ್ಯಾಪ್ತಿಯಲ್ಲಿ ಸುಮಾರು 50ರಿಂದ 60 ಕೋಟಿ ಜನ ವಾಸ ಮಾಡ್ತಾ ಇದ್ದು, ಸಿಂಧು ಕೂಡ 30 ಕೋಟಿಗೂ ಅಧಿಕ ಜನಕ್ಕೆ ಆಧಾರ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಬ್ರಹ್ಮಪುತ್ರ ಕೂಡ ಸುಮಾರು 20 ಕೋಟಿಗೂ ಅಧಿಕ ಮಂದಿಗೆ ನೀರುಣಿಸ್ತಾ ಇದೆ. ಈ 3 ನದಿಗಳೇ ಭಾರತ ಉಪಖಂಡದಲ್ಲಿ 110 ಕೋಟಿಯಷ್ಟು ಮಂದಿಗೆ ಆಧಾರ ಅನ್ನಿಸ್ಕೊಳ್ಳುತ್ತವೆ. ಇನ್ನು ಯಾಂಗ್ಸೆ ಜಗತ್ತಲ್ಲೇ ಅತಿ ಉದ್ದವಾಗಿ ಹರಿಯುವ 3ನೇ ನದಿ ಅನ್ನಿಸ್ಕೊಳ್ತಾ ಇದ್ದು, ಇದು 6,300 ಕಿಲೋಮೀಟರ್ ದೂರ ಹರಿಯುತ್ತೆ. ಈ ನದಿ ವ್ಯಾಪ್ತಿಯಲ್ಲಿ ಸರಿಸುಮಾರು 44ರಿಂದ 50 ಕೋಟಿಗೂ ಅಧಿಕ ಮಂದಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹಾಗೆ ಮೆಕಾಂಗ್ ನದಿಯ ಕಾರಣದಿಂದ 30 ಕೋಟಿಗೂ ಹೆಚ್ಚು ಮಂದಿಯ ಬದುಕುಗಳು ನಡೀತಾ ಇವೆ. ಇನ್ನುಳಿದಂತೆ ಹಿಮಾಲಯದ ಬೇರೆ ಬೇರೆ ನದಿಗಳ ಕಾರಣದಿಂದ ಇನ್ನೊಂದು 20 ಕೋಟಿಯಷ್ಟು ಜನರ ಬದುಕುಗಳು ಹಸನಾಗ್ತಾ ಇವೆ. ಒಂದು ವೇಳೆ ಹಿಮಾಲಯ ಏನಾದರೂ ಕೈಕೊಟ್ಟು ಬಿಟ್ರೆ ಜಗತ್ತಿನ 25% ಜನ ನೀರಿಲ್ಲದೆ ಸಾಯಬೇಕಾದ ಪರಿಸ್ಥಿತಿ ಉಂಟಾಗುತ್ತೆ. ಅಂದಹಾಗೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿನ ಭೂಪದರಗಳು ಇವತ್ತಿಗೂ ಕೂಡ ಆಕ್ಟಿವ್ ಆಗಿವೆ. ಭಾರತದ ಭೂಫಲಕ ಏಷ್ಯಾದ ಫಲಕವನ್ನ ಸದಾ ಒತ್ತುತ್ತಲೇ ಇರುತ್ತೆ. ಹೀಗಾಗಿ ಮೌಂಟ್ ಎವರೆಸ್ಟ್ನ ಎತ್ತರ ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಈ ಭೂ ಚಟುವಟಿಕೆಗಳ ಕಾರಣದಿಂದ ಕೂಡ ಈ ಪರ್ವತ ಶ್ರೇಣಿ ಭೂಕಂಪನಗಳ ಬೀಡಾಗಿ ಬದಲಾಗ್ತಾ ಇದೆ. ಇಲ್ಲಿ ಭೂಕಂಪನಗಳು, ಜಾಗತಿಕ ತಾಪಮಾನ ಏರಿಕೆ, ಮಳೆ ಚಕ್ರದಲ್ಲಿನ ಬದಲಾವಣೆಗಳು, ಮೇಘ ಸ್ಫೋಟಗಳು, ಅತಿಯಾದ ಮಾನವನ ಹಸ್ತಕ್ಷೇಪ, ಅಭಿವೃದ್ಧಿ ಕಾಮಗಾರಿಗಳು ಇವೆಲ್ಲವೂ ಕೂಡ ಹಿಮಾಲಯದ ಪರಿಸರದ ಮೇಲೆ ಭಾರಿ ಪರಿಣಾಮವನ್ನು ಉಂಟು ಮಾಡ್ತಾ ಇವೆ. ಇದರಿಂದ ಅಲ್ಲಿನ ಹಿಮ ವೇಗವಾಗಿ ಕರಗ್ತಾ ಇದೆ. ಗ್ಲೇಷಿಯಲ್ ಲೇಕ್ಗಳು ಒಡೆಯುವ ಭೀತಿಯನ್ನು ಎದುರಿಸ್ತಾ ಇವೆ. ಗೆಳೆಯರೆ, ನಿಮಗಾಗಲೇ ಹಿಮಾಲಯದಲ್ಲಿ 4,400 ಗಿಗಾಟನ್ನಷ್ಟು ಶುದ್ಧ ನೀರಿದೆ ಅಂತ ಹೇಳಿದ್ದೆ.
ಅದು ಎಷ್ಟಾಗುತ್ತೆ ಅಂದರೆ ಆಫ್ರಿಕಾದ ಗ್ರೇಟ್ ವಿಕ್ಟೋರಿಯಾ ಸರೋವರ ಇದೆಯಲ್ಲ, ಆ ಸರೋವರದ ಒಟ್ಟು ನೀರಿನ ಪ್ರಮಾಣ 2700 ಗಿಗಾಟನ್. ಸೊ ಹಿಮಾಲಯ ಗ್ರೇಟ್ ವಿಕ್ಟೋರಿಯಾ ಸರೋವರ ಹೊಂದಿರುವ ಶುದ್ಧ ನೀರಿಗಿಂತ ಹೆಚ್ಚು ಕಡಿಮೆ ದುಪ್ಪಟ್ಟು ನೀರನ್ನು ಹೊಂದಿದೆ. ಅಷ್ಟು ಪ್ರಮಾಣದ ನೀರು ಬರಿದಾದರೆ 200 ಕೋಟಿ ಜನರ ಬದುಕು ಸರ್ವನಾಶ ಆಗೋದರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಈಗ ಹಿಮಾಲಯ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇದು ನೇಪಾಳಕ್ಕೆ ಮಾತ್ರ ಅಲ್ಲ, ಬದಲಾಗಿ ಭಾರತಕ್ಕೂ ಚೈನಾಗೂ ಒಂದು ದೊಡ್ಡ ಎಚ್ಚರಿಕೆ. ಈಗ ಅಲ್ಲಿ ನಡೀತಿರೋ ಮಾನವನ ಹಸ್ತಕ್ಷೇಪ ಕಡಿಮೆ ಆಗಬೇಕು, ಡ್ಯಾಮುಗಳನ್ನು ನಿರ್ಮಾಣ ಮಾಡೋದು, ವಿದ್ಯುತ್ ಯೋಜನೆಗಳನ್ನು ಮಾಡೋದು ಕಡಿಮೆ ಆಗಬೇಕು. ಅದರಲ್ಲೂ ಈ ದುರಂತವನ್ನು ನೋಡಿ ಚೈನಾ ಪಾಠ ಕಲಿಯೋ ಹಾಗಾಗಬೇಕು. ಆದರೆ ಪ್ರವಾಹ ಉಂಟಾಗಿರೋದು ನೇಪಾಳದಲ್ಲಿ, ಹೀಗಾಗಿ ಚೀನಾ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಕೂಡ ಇರಬಹುದು. ಸದ್ಯಕ್ಕೆ ನೇಪಾಳದಲ್ಲಿ ಪ್ರವಾಹದ ಹಾನಿಗೆ ಒಳಗಾಗಿರುವ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ನಡೀತಾ ಇದೆ. ಅದು ಇನ್ನಷ್ಟು ವೇಗವನ್ನು ಪಡೀಲಿ, ಪ್ರವಾಹದಲ್ಲಿ ಸಿಲುಕಿಕೊಂಡವರ ರಕ್ಷಣೆ ಆಗಲಿ, ತಮ್ಮವರನ್ನ ಕಳ್ಕೊಂಡವರಿಗೆ ದುಃಖವನ್ನ ಭರಿಸುವ ಶಕ್ತಿಯನ್ನ ಆ ಭಗವಂತ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.